8 ರಾಜ್ಯಗಳು, 5 ರಾಜ್ಯಗಳು, 10 ರಾಜ್ಯಗಳು, 7 ರಾಜ್ಯಗಳು. ಈಶಾನ್ಯ ರಾಜ್ಯಗಳ ಸಂಖ್ಯೆ ಎಷ್ಟು? ಈಶಾನ್ಯ ರಾಜ್ಯಗಳ ಸಂಖ್ಯೆ ಎಷ್ಟು? 7 ರಾಜ್ಯಗಳು ನೋಡಿ. ಇವುಗಳನ್ನು ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೀತಾರೆ. ಸಪ್ತ ಸಹೋದರಿ ರಾಜ್ಯಗಳಂದ್ರು ಒಂದೇ, 7 ಸಿಸ್ಟರ್ ಸ್ಟೇಟ್ಸ್ ಅಂದ್ರು ಒಂದೇ. 7 ರಾಜ್ಯಗಳು. ಎಷ್ಟು ರಾಜ್ಯಗಳ ಮೇಲೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ? ಎಷ್ಟು ರಾಜ್ಯಗಳ ಮೇಲೆ? ಸರಿಯಾದಂತ ಉತ್ತರ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ನೋಡಿ. ಭಾರತದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? ಟೋಟಲ್ 8 ಕೈಗಾರಿಕಾ ವಲಯಗಳದ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳದಾವೆ. ಭೂಮಿಯ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು? ಭೂಮಿಯ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು? ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟು? 7 ಒತ್ತಡ ಪಟ್ಟಿಗಳನ್ನು ನೋಡ್ತೀವಿ. ಟೋಟಲ್ ಭೂಮಿಯ ಮೇಲೆ 7 ಒತ್ತಡ ಪಟ್ಟಿಗಳು. ಹುಲಿ ಯೋಜನೆ, ಆನೆ ಯೋಜನೆ, ಏಕಕೊಂಬಿನ ಗೇಂಡಾಮೃಗ ಯೋಜನೆ, ಮೊಸಳೆ ಯೋಜನೆ. 1987 1987 1992 ಆನೆ ಯೋಜನೆಗೆ ಸಂಬಂಧಪಟ್ಟಿದೆ ನೋಡಿ. ಆನೆ ಯೋಜನೆಗೆ ಸಂಬಂಧಿಸಿದೆ. ಆನೆಗಳ ಸಂರಕ್ಷಣಾ ಯೋಜನೆಗೆ ಸಂಬಂಧಪಟ್ಟಿದೆ. ರಾಮದೇವರ ಬೆಟ್ಟ, ಬಂಕಾಪುರ. ರಂಗಯ್ಯನ ದುರ್ಗ, ನಂದಿ ಬೆಟ್ಟ. ಕರ್ನಾಟಕ ರಾಜ್ಯದ ಪ್ರಥಮ ವನ್ಯಜೀವಿ ಧಾಮ ಯಾವುದು? ಕರ್ನಾಟಕ ರಾಜ್ಯದ ಪ್ರಪ್ರಥಮ ವನ್ಯಜೀವಿ ಧಾಮ ಯಾವುದು? ಕರ್ನಾಟಕ ರಾಜ್ಯದ ಪ್ರಪ್ರಥಮ ವನ್ಯಜೀವಿ ಧಾಮ ಯಾವುದು? ಕರ್ನಾಟಕ ರಾಜ್ಯದ ಪ್ರಪ್ರಥಮ ವನ್ಯಜೀವಿ ಧಾಮ ನಂದಿ ಬೆಟ್ಟ ನೋಡಿ. ರಾಜ್ಯದ ಪ್ರಥಮ ವನ್ಯಜೀವಿ ಧಾಮ ಇದು ನಂದಿ ಬೆಟ್ಟ. ಮತ್ತೆ ಕರ್ನಾಟಕ ರಾಜ್ಯದ ಪ್ರಥಮ ಪ್ರವಾಸೋದ್ಯಮ ಇಲಾಖೆ ಆಯ್ಕೆಯಾದ ಸ್ಥಳ ಇದು. ಟಿಪ್ಪು ಡ್ರಾಪ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಟಿಪ್ಪು ಡ್ರಾಪ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ?
ಡ್ರಾಪ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ನಂದಿ ಬೆಟ್ಟದಲ್ಲಿದೆ ನೋಡಿ. ಮಹಾತ್ಮ ಗಾಂಧೀಜಿಯವರು ಈ ಕೆಳಗಿನ ಯಾವ ಸ್ಥಳದಲ್ಲಿ ತಮ್ಮ ಆತ್ಮಕೃತಿಯಾದ ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥವನ್ನು ಬರೆದರು? ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥವನ್ನ ಬರೆದರು. ನಂದಿ ಬೆಟ್ಟದಲ್ಲಿ ನೋಡಿ. ಕರ್ನಾಟಕ ರಾಜ್ಯದ ಏಕೈಕ ರೇಡಿಯಲ್ ರಿವರ್ ಸಿಸ್ಟಮ್ ಯಾವುದು? ಕರ್ನಾಟಕ ರಾಜ್ಯದ ಏಕೈಕ ರೇಡಿಯಲ್ ರಿವರ್ ಸಿಸ್ಟಮ್ ಯಾವುದು? ಕರ್ನಾಟಕ ರಾಜ್ಯದ ಏಕೈಕ ರೇಡಿಯಲ್ ರಿವರ್ ಸಿಸ್ಟಮ್ ಯಾವುದು? ನಂದಿ ಬೆಟ್ಟ ನೋಡಿ. ದೇಶದ ರೇಡಿಯಲ್ ರಿವರ್ ಸಿಸ್ಟಮ್ ಅಂದ್ರ ಅಮರಕಂಟಕ ನೋಡಿ. 4 ಕೊಂಬಿನ ಹುಲ್ಲೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತವೆ? 4 ಕೊಂಬಿನ ಹುಲ್ಲೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತವೆ? 4 ಕೊಂಬಿನ ಹುಲ್ಲೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತವೆ? ರಂಗಯ್ಯನದುರ್ಗ ವನ್ಯಜೀವಿಧಾಮ ಪ್ರೆಸೆಂಟ್ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. 4 ಕೊಂಬಿನ ಹುಲ್ಲೆಗಳು ದಾವಣಗೆರೆ ಜಿಲ್ಲೆಯ ರಂಗಯ್ಯನದುರ್ಗ ವನ್ಯಜೀವಿಧಾಮದಲ್ಲಿ 4 ಕೊಂಬಿನ ಹುಲ್ಲೆಗಳು ಕಂಡುಬರುತ್ತವೆ. ಇದು ಕರ್ನಾಟಕ ರಾಜ್ಯದ ಏಕೈಕ ತೋಳಧಾಮವಾಗಿದೆ. ಇದು ಕರ್ನಾಟಕ ರಾಜ್ಯದ ಏಕೈಕ ತೋಳಧಾಮವಾಗಿದೆ. ಇದು ಕರ್ನಾಟಕ ರಾಜ್ಯದ ಏಕೈಕ ತೋಳಧಾಮವಾಗಿದೆ. ಬಂಕಾಪುರ ನೋಡಿ. ಇದು ಪ್ರೆಸೆಂಟ್ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಸ್ತುತ ನವಿಲುಧಾಮವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವ ನವಿಲುಧಾಮವಾಗಿದೆ. ಇದೇ ಬಂಕಾಪುರ. ಕೊಪ್ಪಳ ಜಿಲ್ಲೆಯ ಬಂಕಾಪುರ ಅಂದ್ರ ತೋಳಧಾಮ, ಹಾವೇರಿ ಜಿಲ್ಲೆಯ ಬಂಕಾಪುರ ಅಂದ್ರ ನವಿಲುಧಾಮ. ರಾಮದೇವರ ಬೆಟ್ಟ ರಣಹದ್ದುಗಳಿಗೆ ಫೇಮಸ್ ಆಗಿದೆ. ಲಕ್ಷ್ಮಣ ತೀರ್ಥ, ಹೇಮಾವತಿ, ಅರ್ಕಾವತಿ, ಶರಾವತಿ. ಈ ಕೆಳಗಿನ ಯಾವ ನದಿ ಕಾವೇರಿ ನದಿಯ ಉಪನದಿ ಅಲ್ಲ? ಈ ಕೆಳಗಿನ ಯಾವ ನದಿ ಕಾವೇರಿ ನದಿಯ ಉಪನದಿ ಅಲ್ಲ? ಕೆಳಗಿನ ಯಾವ ನದಿಯು ಕಾವೇರಿ ನದಿಯ ಉಪನದಿ ಅಲ್ಲ? ಶರಾವತಿ ಅನ್ನುವಂಥ ನದಿ ಅದಲ್ಲ, ಇದು ಕಾವೇರಿ ನದಿಯ ಉಪನದಿ ಅಲ್ಲ ನೋಡಿ. ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ? ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ? ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ ಅಂತಂದ್ರ ಸರಿಯಾದಂತ ಉತ್ತರ ಶರಾವತಿ ನದಿ ಹರಿಯಂಗಿಲ್ಲ ನೋಡಿ. ಇರುಪು ಎಂಬ ಪ್ರಸಿದ್ಧವಾದ ಜಲಪಾತವನ್ನು ನಿರ್ಮಾಣ ಮಾಡಿದ ನದಿ ಯಾವುದು? ಇರುಪು ಎಂಬ ಪ್ರಸಿದ್ಧವಾದ ಜಲಪಾತವನ್ನ ನಿರ್ಮಾಣ ಮಾಡಿದ ನದಿ ಯಾವುದು? ಇರುಪು ಎಂಬ ಪ್ರಸಿದ್ಧವಾದ ಜಲಪಾತವನ್ನು ನಿರ್ಮಾಣ ಮಾಡಿದ ನದಿ ಯಾವುದಂದ್ರ ಲಕ್ಷ್ಮಣ ತೀರ್ಥ ನೋಡಿ. ಲಕ್ಷ್ಮಣ ತೀರ್ಥ ಎಂಬ ನದಿ ಇರುಪು ಎಂಬ ಜಲಪಾತವನ್ನ ಸೃಷ್ಟಿ ಮಾಡಿದೆ. ನೇತ್ರಾವತಿ ನದಿಗೆ ಯಾವ ನದಿಯನ್ನ ಕನೆಕ್ಟ್ ಮಾಡಲು ಯೋಜಿಸಲಾಗಿದೆ? ಯಾವ ನದಿಯನ್ನ ಕನೆಕ್ಟ್ ಮಾಡಲು ಯೋಜಿಸಲಾಗಿದೆ? ಅರ್ಕಾವತಿ ನದಿಗೆ ನೋಡಿ. ಈ ಕೆಳಗಿನ ಯಾವ ನದಿಯ ಮೂಲಕ ಬೆಂಗಳೂರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಯೋಜಿಸಲಾಗಿದೆ? ಯಾವ ನದಿಯ ನೀರನ್ನು
ಅರ್ಕಾವತಿ ನದಿಯ ನೀರು, ನೇತ್ರಾವತಿ ನದಿಯ ನೀರನ್ನು ಅರ್ಕಾವತಿ ಕನೆಕ್ಟ್ ಮಾಡುವುದರ ಮೂಲಕ ವೃಷಭಾವತಿಯ ಮೂಲಕ ಬೆಂಗಳೂರಿನ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸುವುದು. ಆಕ್ಚುಲಿ ವೃಷಭಾವತಿ ಅನ್ನುವಂಥ ನದಿ ಬತ್ತಿ ಹೋಗಿದೆ ಈಗ. ಅದನ್ನ ರಾಜ್ಯ ಕಾಲುವೆ ಅಂತ ಕರಿತೀವಿ ಗೊತ್ತಾ ಬೆಂಗಳೂರಲ್ಲಿ. ಮೋಸ್ಟ್ಲಿ ಬೆಂಗಳೂರಾಗ ಇದ್ದವ್ರು ಅದಾರಿ. ಇತ್ತೀಚೆಗೆ ದೊಡ್ಡ ವಿವಾದ ಇತ್ತದು. ಯಾಕಂದ್ರೆ ರಾಜಕಾರಣಿಗಳು ಕೇವಲ ಬಡಬಗ್ಗರ ಮನೆಗಳನ್ನ ನಾಶ ಮಾಡ್ತಾ ಇದ್ದಾರೆ, ನಟ ನಟಿಯರ ಮನೆಗಳನ್ನ ಮುಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿ. ಎಸ್, ಎಲ್ಲರೂ ಮೋಸ್ಟ್ಲಿ ಬೆಂಗಳೂರದವ್ರು ನೀವೆಲ್ಲ. ವೆರಿ ಗುಡ್. ಎಸ್, ಓಕೆ, ರೈಟ್. ಪುನೀತ್ ಅವರು, ಹಾನೆಸ್ಟ್ ಅವರು, ಬಸ್ಸು ಅವರು, ಪರ್ಸಿ ಅವರು, ಸೋನಾ ಅವರು, ಎಲ್ಲರೂ ಬೆಂಗಳೂರಲ್ಲಿ ನೀವೆಲ್ಲ. ವೆರಿ ಗುಡ್, ರೈಟ್. ಒಳ್ಳೆಯದಾಗಲಿ. ನೆಕ್ಸ್ಟ್, ಇವತ್ತು ಸ್ಪೆಷಲ್ ಬರೀ ಬೆಂಗಳೂರು ಮಂದಿ ಕ್ಲಾಸ್ ಹೇಳಾಕತ್ತೀನಿ ನೋಡ. NH44, NH48, NH42, NH50 ಬೆಂಗಳೂರು ಮೂಲಕ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿಯು ಬೆಂಗಳೂರು ಮೂಲಕ ಹಾದು ಹೋಗಿದೆ? ಬೆಂಗಳೂರಿನ ಮೂಲಕ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಬೆಂಗಳೂರಿನ ಮೂಲಕ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದಂತ ಉತ್ತರ NH44 ನೋಡಿ. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಇದೇ NH44 ನೋಡಿ. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ 3745 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂದ್ರೆ NH44. ಇಂಗಳದಾಳ, ಕಲ್ಯಾಡಿ, ತಿಂಥಣಿ, ಗೋಗಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ತಾಮ್ರ ನಿಕ್ಷೇಪ ಪತ್ತೆಯಾಗಿಲ್ಲ? ಈ ಕೆಳಗಿನ ಯಾವ ಸ್ಥಳದಲ್ಲಿ ತಾಮ್ರದ ನಿಕ್ಷೇಪ ಪತ್ತೆಯಾಗಿಲ್ಲ? ತಾಮ್ರದ ನಿಕ್ಷೇಪ ಪತ್ತೆಯಾಗಿಲ್ಲ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿ ವಿಶೇಷ ಏನು ಅಂತಂದ್ರೆ ಇದು ಅತಿ ಹೆಚ್ಚು ಭಾರತ ದೇಶದಲ್ಲಿ ಯುರೇನಿಯಂ ಪತ್ತೆಯಾಗಿರುವಂತ ಸ್ಥಳ ಇದು. ಚಿತ್ರದುರ್ಗ ಜಿಲ್ಲೆ ಇಂಗಳದಾಳದಲ್ಲಿ ತಾಮ್ರ ಇದೆ, ಹಾಸನ ಜಿಲ್ಲೆ ಕಲ್ಯಾಡಿಯಲ್ಲಿ ತಾಮ್ರ ಇದೆ, ಯಾದಗಿರಿ ಜಿಲ್ಲೆ ತಿಂತಣಿಯಲ್ಲಿ ತಾಮ್ರ ಇದೆ. ಬಟ್ ಗೋಗಿಯಲ್ಲಿ ಏನಿದೆ ಅಂತಂದ್ರೆ ಹೈಯೆಸ್ಟ್ ಯುರೇನಿಯಂ ಪತ್ತೆಯಾಗಿದೆ. ಕಪ್ಪತ್ತಗುಡ್ಡ, ದಿಂಡವಾರ, ಜೋಗಿಮಟ್ಟಿ, ಬಂಗಾರಕಟ್ಟೆ. ಈ ಕೆಳಗಿನ ಯಾವ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಪವನ ವಿದ್ಯುತ್ ಉತ್ಪಾದನೆ ಮಾಡುವ ಸ್ಥಳ ಅಲ್ಲ? ಪವನ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸ್ಥಳ ಅಲ್ಲ. ಪವನ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸ್ಥಳ ಅಲ್ಲ. ಸರಿಯಾದಂತ ಉತ್ತರ ಬಂಗಾರಕಟ್ಟೆ ನೋಡಿ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಪವನ ವಿದ್ಯುತ್ ಫೇಮಸ್ ಆಗಿದೆ. ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ದಿಂಡವಾರ, ಇದು ಕೂಡ ಸಾತಿಯಾಳ, ದಿಂಡವಾರ, ದೇವರಹಿಪ್ಪರಿಗೆ ಈ ಭಾಗದಲ್ಲಿ ಹೈಯೆಸ್ಟ್ ಪವನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆಯ ಹೆಮ್ಮೆಯ ಕೊಡುಗೆ ಅದು. ಬಿಜಾಪುರ ಜಿಲ್ಲೆಯ ದೇವರಹಿಪ್ಪರಿಗೆ ಮತ್ತು ಬಸವನಬಾಗೇವಾಡಿ ತಾಲೂಕಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಪವನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗ್ತಿದೆ. ಇನ್ನು ಜೋಗಿಮಟ್ಟಿ ಎಲ್ಲಿದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ. ಇದನ್ನು ಕರ್ನಾಟಕದ ಊಟಿ ಅಂತ ಕರೀತಾರೆ. ಕರೆಕ್ಟಾ? ಕರ್ನಾಟಕದ ಊಟಿ.
ಕೊಪ್ಪಳ, ಯಾದಗಿರಿ, ಕಲಬುರಗಿ, ರಾಯಚೂರು. ಮಲಗಿರುವ ಬುದ್ಧನ ಬೆಟ್ಟ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ? ಮಲಗಿರುವ ಬುದ್ಧನ ಬೆಟ್ಟ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ? ಮಲಗಿರುವ ಬುದ್ಧನ ಬೆಟ್ಟ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ? ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ನೋಡಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಮಲಗಿರುವ ಬುದ್ಧನ ಬೆಟ್ಟ ಪತ್ತೆಯಾಗಿದೆ. ಅಂಜನಾದ್ರಿ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ? ಅಂಜನಾದ್ರಿ ಬೆಟ್ಟಗಳು, ಅಂಜನಾದ್ರಿ ಬೆಟ್ಟಗಳು ಕೊಪ್ಪಳದಲ್ಲಿದೆ ನೋಡಿ. ಅಂಜನಾದ್ರಿ ಬೆಟ್ಟಗಳು ಎಲ್ಲಿದೆ ಅಂದ್ರೆ ಕೊಪ್ಪಳದಲ್ಲಿ ಕಂಡು ಬರುತ್ತವೆ. ಫೇಮಸ್ ಅಂಜನಾದ್ರಿ ಬೆಟ್ಟಗಳು. ರೈಸ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ? ರೈಸ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ? ರೈಸ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ? ಕೊಪ್ಪಳದಲ್ಲಿ ಸ್ಥಾಪನೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಯಾವ ಊರು? ಕಾರಟಗಿ. ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ, ಕೊಪ್ಪಳ ಜಿಲ್ಲೆಯ ಕಾರಟಗಿ. ಕರಾವಳಿ, ಪಶ್ಚಿಮ ಘಟ್ಟ, ಉತ್ತರ ಮೈದಾನ, ದಕ್ಷಿಣ ಮೈದಾನ. ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಪ್ರದೇಶ ಯಾವುದು ಕರ್ನಾಟಕ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಪ್ರದೇಶ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಪ್ರದೇಶ ಯಾವುದು? ಪಶ್ಚಿಮ ಘಟ್ಟಗಳು ನೋಡಿ. ಪಶ್ಚಿಮ ಘಟ್ಟಗಳು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಪ್ರದೇಶ ಪಶ್ಚಿಮ ಘಟ್ಟ. ಸಂಜಯ್ ಕುಮಾರ್ ಸಮಿತಿ ಯಾವುದರ ರಕ್ಷಣೆಗಾಗಿ ಜಾರಿಗೆ ಬಂದಿದೆ? ಸಂಜಯ್ ಕುಮಾರ್ ಸಮಿತಿ ಯಾವುದರ ರಕ್ಷಣೆಗಾಗಿ ಜಾರಿಗೆ ಬಂದಿದೆ? ಸಂಜಯ್ ಕುಮಾರ್ ಸಮಿತಿ ಯಾವುದರ ರಕ್ಷಣೆಗಾಗಿ ಜಾರಿಗೆ ಬಂದಿದೆ? ಸಂಜಯ್ ಕುಮಾರ್ ಸಮಿತಿ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಜಾರಿಗೆ ಬಂದ ಸಮಿತಿಯಾಗಿದೆ ನೋಡಿ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಜಾರಿಗೆ ಬಂದಂತ ಸಮಿತಿ. ಕರ್ನಾಟಕದ ನಯಾಗರ ಎನಿಸಿಕೊಂಡಿರ್ತಕ್ಕಂಥ ಗೋಕಾಕ್ ಫಾಲ್ಸ್, ಗೋಕಾಕ್ ಫಾಲ್ಸ್ ಕರ್ನಾಟಕದ ನಯಾಗರ ಎನಿಸಿಕೊಂಡಿರ್ತಕ್ಕಂಥ ಗೋಕಾಕ್ ಫಾಲ್ಸ್ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂದ್ರೆ ಕರ್ನಾಟಕ ರಾಜ್ಯದ ಉತ್ತರದ ಮಹಾಮೈದಾನದಲ್ಲಿ ಕಂಡು ಬರುತ್ತದೆ. ಉತ್ತರದ ಮಹಾಮೈದಾನ ಇಂಪಾರ್ಟೆಂಟ್. ಹದಿನೈದು, 20, 28, 75. ಭಾರತ ದೇಶದ ಒಟ್ಟು ಕೃಷಿ ವಲಯಗಳ ಸಂಖ್ಯೆ ಎಷ್ಟು? ಭಾರತದ ಒಟ್ಟು ಕೃಷಿ ವಲಯಗಳ ಸಂಖ್ಯೆ. ಅಖಂಡ ಭಾರತ ದೇಶದಲ್ಲಿ ಎಷ್ಟು ಕೃಷಿ ವಲಯಗಳದಾವೆ? ಅಖಂಡ ಭಾರತ ದೇಶದಲ್ಲಿ ಒಟ್ಟು ಕೃಷಿ ವಲಯಗಳ ಸಂಖ್ಯೆ 15 ಕೃಷಿ ವಲಯಗಳದ ನೋಡಿ. ಒಟ್ಟು ರಾಮ್ಸಾರ್ ಪ್ಲೇಸ್ಗಳ ಸಂಖ್ಯೆ ಎಷ್ಟು ದೇಶದಲ್ಲಿ? ದೇಶದಲ್ಲಿ ಒಟ್ಟು ರಾಮ್ಸಾರ್ ಪ್ಲೇಸ್ಗಳ ಸಂಖ್ಯೆ ಎಷ್ಟು? ಒಟ್ಟು ರಾಮ್ಸಾರ್ ಪ್ಲೇಸ್ಗಳ ಸಂಖ್ಯೆ 75. ಕರ್ನಾಟಕ ರಾಜ್ಯದಲ್ಲಿ ಎಷ್ಟದಾವೆ? ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ರಾಮ್ಸಾರ್ ಪ್ಲೇಸ್ ಇದೆ. ಕರ್ನಾಟಕ ರಾಜ್ಯದ ರಾಮ್ಸಾರ್ ಪ್ಲೇಸ್ ಯಾವುದು? ಎಕ್ಸಲೆಂಟ್, ಮಂಡ್ಯ ಜಿಲ್ಲೆಯ ರಂಗನತಿಟ್ಟು. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಮುದಾಯ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ
ಎಸ್, ಅದು ಯಾವುದು? ಒಂದೇ ಒಂದು ಮೀಸಲು ಸಮುದಾಯ ಮೀಸಲು ಪ್ರದೇಶ ಇದೆ. ಎಸ್, ವೆರಿ ಗುಡ್. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ನೋಡಿ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇಂಪಾರ್ಟೆಂಟ್. ಕೆನಡಾ, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಈ ಕೆಳಗಿನ ಯಾವ ದೇಶ ಓಷೇನಿಯಾದ ಒಂದು ಭಾಗ ಅಲ್ಲ? ಈ ಕೆಳಗಿನ ಯಾವ ದೇಶ ಓಷೇನಿಯಾದ ಒಂದು ಭಾಗವಲ್ಲ? ಓಷೇನಿಯಾದ ಒಂದು ಭಾಗವಲ್ಲ. ಓಷೇನಿಯಾದ ಒಂದು ಭಾಗವಲ್ಲ. ಕೆನಡಾ ದೇಶ ನೋಡಿ. ಕೆನಡಾ ದೇಶ ಓಷೇನಿಯಾ. ಹಾಗಾದ್ರೆ ಓಷೇನಿಯಾ ಅಂದ್ರೆ ಏನು? ಓಷೇನಿಯಾ ಅಂದ್ರೆ ಏನು? ಎಸ್, ಓಷೇನಿಯಾ ಅಂತಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ದ್ವೀಪ ಸಮೂಹಗಳ ಒಂದು ಭಾಗ ಅದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡಂತ ದೇಶ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡಂತ ದೇಶ, ಗರಿಷ್ಠ ಕರಾವಳಿಯನ್ನು ಹಂಚಿಕೊಂಡಂತ ದೇಶ ಯಾವುದು? ಹೈಯೆಸ್ಟ್ ಕರಾವಳಿಯನ್ನು ಹಂಚಿಕೊಂಡಂತ ದೇಶ ಅಂದ್ರೆ ಕೆನಡಾ ದೇಶ ನೋಡಿ. ಭೂಮಿಯ ಮೇಲೆ ಗರಿಷ್ಠ ಕರಾವಳಿಯನ್ನು ಹಂಚಿಕೊಂಡಂತ ದೇಶ ಇದು. ಹೈಯೆಸ್ಟ್ ಕರಾವಳಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಇದು. ಈ ರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಗರಿಷ್ಠ ಉಷ್ಣ ಮರುಭೂಮಿಗಳು ಕಂಡುಬರುತ್ತವೆ. ಈ ರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಗರಿಷ್ಠ ಉಷ್ಣ ಮರುಭೂಮಿಗಳು ಕಂಡುಬರುತ್ತವೆ. ಗರಿಷ್ಠ ಉಷ್ಣ ಮರುಭೂಮಿಗಳು ಕಂಡುಬರುತ್ತವೆ. ಗರಿಷ್ಠ ಪ್ರಮಾಣದಲ್ಲಿ ಉಷ್ಣ ಮರುಭೂಮಿಗಳು ಕಂಡುಬರುತ್ತವೆ. ಆಸ್ಟ್ರೇಲಿಯಾ ದೇಶದ ಪಶ್ಚಿಮ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉಷ್ಣ ಮರುಭೂಮಿಗಳು ಕಂಡುಬರುತ್ತವೆ ನೋಡಿ. ಉಷ್ಣ ಮರುಭೂಮಿಗಳು ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ. ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತ ಪ್ರಮುಖವಾದ ಶೀತ ಸಾಗರದ ಪ್ರವಾಹ ಯಾವುದು? ಎಕ್ಸಲೆಂಟ್. ಹಿಂದೂ ಮಹಾಸಾಗರದ ಪಶ್ಚಿಮ ಶೀತ ಸಾಗರದ ಪ್ರವಾಹ. ಹಿಂದೂ ಮಹಾಸಾಗರದ ಪಶ್ಚಿಮ ಶೀತ ಸಾಗರದ ಪ್ರವಾಹ ಎಲ್ಲಿ ಬರ್ತದೆ ಅಂತಂದ್ರೆ ಏ 499 ಹೇಳಿನಂದ್ರೆ 499 ಇರ್ತದ ಅದು. ಯಾರವ 1516 ನೋಡ್ದನವ. ನಾ ಮಾತಾಡಿ ಹೇಳತ್ನ. ಒಂದ್ಸರಿ ಮಾತು ಕೊಟ್ಟೆ ಅಂದ್ರೆ ಮುಗಿದೋಯ್ತು ಅದು. ನೆಕ್ಸ್ಟ್, ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವಂತ ರಾಷ್ಟ್ರ ಯಾವುದು? ಯಾವ ದೇಶದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತವೆ? ಇಂಡೋನೇಷಿಯಾ ನೋಡಿ. ಭೂಮಿಯ ಮೇಲೆ ಗರಿಷ್ಠ ಜ್ವಾಲಾಮುಖಿಗಳು ಸಂಭವಿಸುವ ದೇಶ ಯಾವ್ದಂದ್ರ ಇಂಡೋನೇಷಿಯಾ. ಭೂಕಂಪ ಅಂದ್ರೆ ಜಪಾನ್. ಜ್ವಾಲಾಮುಖಿ ಅಂತಂದ್ರೆ ಇಂಡೋನೇಷಿಯಾ. ಮನ್ನಾರಕಾರಿ,
ಮೆಕ್ಸಿಕೋಕಾರಿ, ಸುಯೇಜ್ಕಾರಿ, ಕಚ್ಕಾರಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಕಾರಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಕಾರಿ ಇದು. ಮೆಕ್ಸಿಕೋಕಾರಿ. ಹಾಗಾದ್ರೆ ಮೆಕ್ಸಿಕೋಕಾರಿ ಯಾವುದರ ಒಂದು ಭಾಗ? ಮೆಕ್ಸಿಕೋಕಾರಿ ಯಾವುದರ ಒಂದು ಭಾಗವಾಗಿದೆ? ಎಕ್ಸಲೆಂಟ್. ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿದೆ ನೋಡಿ. ಅಟ್ಲಾಂಟಿಕ್ ಸಾಗರದ ಒಂದು ಭಾಗವಾಗಿದೆ. ಬರ್ಮುಡಾ, ಫ್ಲೋರಿಡಾ, ಗ್ರೀನ್ಲ್ಯಾಂಡ್, ಪೋರ್ಟರಿಕೋ. ಟ್ರ್ಯಾಂಗಲ್ಲದ ಒಂದು ಭಾಗ ಅಲ್ಲ ಇದು. ಟ್ರ್ಯಾಂಗಲ್ಲದ ಒಂದು ಭಾಗ ಅಲ್ಲ. ಟ್ರ್ಯಾಂಗಲ್ಲದ ಒಂದು ಭಾಗ ಅಲ್ಲ. ಟ್ರ್ಯಾಂಗಲ್ಲದ ಒಂದು ಭಾಗ ಅಲ್ಲ ಅಂತಂದ್ರೆ ಗ್ರೀನ್ಲ್ಯಾಂಡ್ ಅಲ್ಲ ನೋಡಿ. ಬರ್ಮುಡಾ ಆಗಿರಬಹುದು, ಫ್ಲೋರಿಡಾ ಆಗಿರಬಹುದು, ಪೋರ್ಟರಿಕೋ ಆಗಿರಬಹುದು. ಬರ್ಮುಡಾ, ಫ್ಲೋರಿಡಾ, ಪೋರ್ಟರಿಕೋ ಇವು ಮೂರು ಏನು ಅಂತಂದ್ರೆ ಇವುಗಳನ್ನ ಬರ್ಮುಡಾ ಟ್ರ್ಯಾಂಗಲ್ ಅಂತ ಕರೀತಾರೆ. ಬರ್ಮುಡಾ ಟ್ರ್ಯಾಂಗಲ್. ಬರ್ಮುಡಾ ಆಗಿರಬಹುದು, ಫ್ಲೋರಿಡಾ ಆಗಿರಬಹುದು, ಪೋರ್ಟರಿಕೋ ಆಗಿರಬಹುದು. ಈ ಮೂರು ಪ್ಲೇಸ್ಗಳದಾವಲ್ಲ, ಈ ಮೂರು ಪ್ಲೇಸ್ಗಳು ಏನು ಅಂತಂದ್ರೆ ಇವು ಜಗತ್ತಿನ ಅತ್ಯಂತ ವಿಸ್ಮಯವಾಗಿರುವಂತ ಸ್ಥಳ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜೀವಿಗಳು ಮರಣಪ್ಪಿರುವಂತ ಸ್ಥಳ. ಆ ಸ್ಥಳದಿಂದ ಅಪಾರ ಪ್ರಮಾಣದಲ್ಲಿ ಮೀಥೇನ್ ಅನ್ನುವಂತ ಅನಿಲ ಬಿಡುಗಡೆ ಆಗ್ತದೆ. ಆ ಮೀಥೇನ್ ಎಂಬ ಅನಿಲ ಬಿಡುಗಡೆ ಆಗುವುದರಿಂದ ಅಲ್ಲಿರುವಂತ ನೀರಿನ ಸಾಂದ್ರ ಪ್ರಮಾಣ ಕಡಿಮೆ ಆಗ್ತದೆ, ಹಡಗಿನ ಸಾಂದ್ರ ಪ್ರಮಾಣ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ಹಡಗುಗಳು ಮುಳುಗುವಂತ ಸಾಧ್ಯತೆ ಇದೆ. ಆ ಭಾಗದಲ್ಲಿ ಸುರುಳಿ ಆಕಾರದ ಕೆಲವು ಮಾರುತಗಳು ಬೀಸ್ತವೆ. ಆ ಮಾರುತಗಳನ್ನ ಟರ್ನಾಡೋ ಅಂತ ಕರೀತಾರೆ. ಆ ಟರ್ನಾಡೋ ಮಾರುತಗಳಲ್ಲಿ ವಿಮಾನಗಳು ಸಂಚಾರವಾಗುವಾಗ ವಿಮಾನಗಳು ಏನ್ ಮಾಡ್ತಾವ? ಎಪ್ಪ ಎಂಬತ್ತು ಬಿದ್ದು ಬಿಡ್ತವೆ ಕೆಳಗೆ, ತುಮುಕನ ಮುಳುಗಿ ಹೋಗ್ಬಿಡ್ತವೆ. ಮುಳುಗುರದಿಂದ ಏನಂದ್ರೆ ಅಲ್ಲಿ ಏನೋ ದೆವ್ವ ಅದಾವ, ಭೂತ ಅದಾವ, ಏನೋ ಆಗ್ತದೆ ಇಲ್ಲಿ ಒಂದ್ ನಮೂನಿ ಮಾನಸಿಕ, ಇವೆಲ್ಲ ಸುಮ್ಸುನೆ ವ್ಯವಸ್ಥೆ. ಎಷ್ಟೋ ಜನ ಪತ್ರಕರ್ತರು ಹೋಗ್ಯಾರ, ವಾಪಸ್ ಅವರು ಬಂದೇ ಇಲ್ಲ. ಅದ ಪ್ಲೇಸೇ ಹಂಗಾದ, ಏನ್ ಮಾಡಕ್ಕಾಗಲ್ಲ. ಕ್ಯಾಮ್ರಾ ತಗೊಂಡು ಹೋಗ್ಯಾರ, ಕ್ಯಾಮ್ರಾನು ಇಲ್ಲ, ಅವ್ರು ಇಲ್ಲ, ಅವ್ರು ಹೊಸ ಮಂದಿ ಕೂಡ ಹೋಗ್ಯಾರ. ಯಾಕೆ ಹೋಗ್ಯಾರ ಅಂದ್ರೆ ಹೋಗ್ಯಾರ, ಅದು ಅಷ್ಟೇ. ದೆವ್ ಯಾಕಿರ್ತಾವಲ್ಲಿ? ನಾ ಹೋಗಲ್ಲ ಅಲ್ಲಿ, ನಾ ಯಾಕಲ್ಲಿ, ನಿಮ್ಮ ಮಾಯಿ ನಾ ಹೋಗತ್ ನೋಡು, ನೀವ್ ಹೋಗು. ಅಲ್ಲಿ ನಾ ಹೋಲಕ್ ನನ್ಗೇನ್ ಕಮ್ಮಿ ಮಾಡ್ರಿ ನೀವೆಲ್ಲ? ಇಷ್ಟು ಅಪಾರ ಪ್ರಮಾಣದಲ್ಲಿ ಪ್ರೀತಿ, ಗೌರವ, ಸನ್ಮಾನ ಕೊಡುವಂತ ಸಮಯದಲ್ಲಿ ಅಲ್ಯಾಕೆ ಹೋಗ್ಲಿಲ್ಲ ಅನ್ಬಾರದಪ್ಪ ಹಂಗೆಲ್ಲ. ನೋಡಿ, ಕರಾವಳಿ ಭಾಗದಲ್ಲಿ ನದಿ ಮುಖಜ ಭೂಮಿಯಲ್ಲಿ ಸಮುದ್ರದ ದಡದಲ್ಲಿ ಸರೋವರಗಳಲ್ಲಿ ನದಿ ಸಂಗಮದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವುದಿಲ್ಲ? ಈ ಕೆಳಗಿನ ಯಾವ ಸ್ಥಳದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವುದಿಲ್ಲ? ಮ್ಯಾಂಗ್ರೋವ್ಸ್ ಫಾರೆಸ್ಟ್. ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವುದಿಲ್ಲ.
ಸರಿಯಾದಂತ ಉತ್ತರ ನದಿ ಸಂಗಮದಲ್ಲಿ ಕಂಡು ಬರಂಗಿಲ್ಲ. ಕರಾವಳಿ ಪ್ರದೇಶದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ, ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ, ಸರೋವರಗಳಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ. ಎಲ್ಲಿಲ್ಲ ಅಂದ್ರೆ ನದಿ ಸಂಗಮಗಳಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವುದಿಲ್ಲ. ಮ್ಯಾಂಗ್ರೋವ್ಸ್ ಅಂದ್ರೆ ಏನು? ನದಿ ಮುಖಜ ಭೂಮಿಗಳಲ್ಲಿ ಉಪ್ಪು ನೀರಿನಲ್ಲಿ ಬೆಳೆಯುವಂತ ಅರಣ್ಯ. ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ಏನು ನೋಡಲು ಸಾಧ್ಯ ಇದೆ? ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ಏನನ್ನು ನೋಡಲು ಸಾಧ್ಯವಿದೆ? ಏನನ್ನು ನೋಡಲು ಸಾಧ್ಯವಿದೆ? ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ಏನು ನೋಡಲು ಸಾಧ್ಯ ಇದೆ ಅಂದ್ರೆ ಅದೊಂದು ಪ್ರಸಿದ್ಧವಾದ ನದಿ ಸಂಗಮವಾಗಿದೆ. ಎಷ್ಟು ನದಿಗಳು? 3 ನದಿಗಳು. ಆ 3 ನದಿಗಳು ಯಾವುವು? ಗಂಗಾ, ಯಮುನಾ, ಸರಸ್ವತಿ. ಹಾಗಾದ್ರೆ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ಸಾಂಸ್ಕೃತಿಕ ವಲಯಗಳಿವೆ? ಎಕ್ಸಲೆಂಟ್. ನರಸಪ್ಪ ಅವರೇ ಕರೆಕ್ಟ್ ಆನ್ಸರ್. ಸಂತು ಕರೆಕ್ಟ್, ಐಶ್ವರ್ಯ ಕರೆಕ್ಟ್, ಪೂಜಾ ಕರೆಕ್ಟ್, ಆನಂದ್ ಕರೆಕ್ಟ್. ಭಾರತ ದೇಶದಲ್ಲಿ ಕಂಡುಬರುವ ಒಟ್ಟು ಸಾಂಸ್ಕೃತಿಕ ವಲಯಗಳ ಸಂಖ್ಯೆ 7 ನೋಡಿ. 7 ಸಾಂಸ್ಕೃತಿಕ ವಲಯಗಳದಾವೆ ಪ್ರೆಸೆಂಟ್. ನಮ್ಮ ದೇಶದಲ್ಲಿ ಕಂಡುಬರುವ ಸಾಂಸ್ಕೃತಿಕ ವಲಯಗಳ ಸಂಖ್ಯೆ. ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಕಾರ್ ನಿಕೋಬಾರ್. ಪೋರ್ಟ್ ಬ್ಲೇಯರ್ ಯಾವ ಅಂಡೋಮಾನದಲ್ಲಿ ಕಂಡುಬರುತ್ತದೆ? ಪೋರ್ಟ್ ಬ್ಲೇಯರ್ ಎಂಬುದು ಯಾವ ಅಂಡೋಮಾನದಲ್ಲಿ ಕಂಡುಬರುತ್ತದೆ? ಪೋರ್ಟ್ ಬ್ಲೇಯರ್ ಎಂಬುದು ಯಾವ ಅಂಡೋಮಾನದಲ್ಲಿ ಕಂಡುಬರುತ್ತದೆ? ಪೋರ್ಟ್ ಬ್ಲೇಯರ್ ಎಂಬುದು ದಕ್ಷಿಣ ಅಂಡೋಮಾನದಲ್ಲಿ ಕಂಡುಬರುತ್ತದೆ. ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಅಂಡೋಮಾನದಲ್ಲಿದೆ? ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಅಂಡೋಮಾನದಲ್ಲಿದೆ? ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಅಂಡೋಮಾನದಲ್ಲಿದೆ ಅಂತಂದ್ರೆ ಸರಿಯಾದಂತ ಉತ್ತರ ರೈಟ್ ಆನ್ಸರ್ ದಕ್ಷಿಣ ಅಂಡೋಮಾನದಲ್ಲಿದೆ ನೋಡಿ. ಅತಿ ದೊಡ್ಡ ಅಂಡೋಮಾನ್ ಯಾವುದು? ಅತಿ ದೊಡ್ಡ ಅಂಡೋಮಾನ್ ಯಾವುದು? ಅತಿ ದೊಡ್ಡ ಅಂಡೋಮಾನ್ ಯಾವುದು? ಮಧ್ಯ ಅಂಡೋಮಾನ್ ನೋಡಿ. ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಯಾವುದಂದ್ರ ಮಧ್ಯ ಅಂಡೋಮಾನ್ ರೈಟ್ ಆನ್ಸರ್. ಮಧ್ಯ ಅಂಡೋಮಾನ್ ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್. ಇರಾನ್, ಇರಾಕ್, ಕುವೈತ್, ವೆನೆಜುವೆಲಾ. ಅರಬ ರಾಷ್ಟ್ರಗಳನ್ನು ಹೊರತುಪಡಿಸಿ ಏಕೈಕ ಒಪೆಕ್ ರಾಷ್ಟ್ರ ಯಾವುದು? ಅರಬ ರಾಷ್ಟ್ರಗಳನ್ನು ಹೊರತುಪಡಿಸಿ ಏಕೈಕ ಒಪೆಕ್ ಕಂಟ್ರಿ ಯಾವುದು? ಅರಬ ದೇಶಗಳನ್ನು ಹೊರತುಪಡಿಸಿ ಸರಿಯಾದಂತ ಉತ್ತರ ವೆನೆಜುವೆಲಾ ರೈಟ್ ಆನ್ಸರ್ ನೋಡಿ. ವೆನೆಜುವೆಲಾ ಸರಿಯಾಗಿರುವಂತ ಉತ್ತರ. ಆಕ್ಚುಲಿ ಒಪೆಕ್ ಕಂಟ್ರಿಗಳು, ಒಪೆಕ್ ಅಂದ್ರೆ ಏನು? ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಕರಿತೀವಿ. ಪೆಟ್ರೋಲಿಯಂ ರಫ್ತು ಮಾಡುವ ರಾಷ್ಟ್ರಗಳ ಒಕ್ಕೂಟವನ್ನು ಒಪೆಕ್ ಅಂತ ಕರೀತಾರೆ. ಒಪೆಕ್ ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾ ದೇಶದ ವಿಯೆನ್ನಾ. ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿದೆ. ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್. ಬಜ್ಜಿ ಕರೆಕ್ಟ್, ಪುನೀತ್ ಕರೆಕ್ಟ್. ಎಸ್, ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರ 5 ಮೂಲ ಸದಸ್ಯ ರಾಷ್ಟ್ರಗಳು. ಪ್ರೆಸೆಂಟ್ 13 ಅದಾವ. ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5. 5 ಸದಸ್ಯ ರಾಷ್ಟ್ರಗಳು ಯಾವಂತಂದ್ರೆ ಇರಾನ್, ಇರಾಕ್, ಕುವೈತ್, ವೆನೆಜುವೆಲಾ, ಇನ್ನೊಂದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ. ಈ 5 ಸದಸ್ಯ ರಾಷ್ಟ್ರಗಳನ್ನ ನಾವು ಮೂಲ ಸದಸ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5.
USA, ಇರಾನ್, ಇರಾಕ್, ಇಸ್ರೇಲ್. ಈ ಕೆಳಗಿನ ಯಾವ ರಾಷ್ಟ್ರವನ್ನ ಮೂಲ ಯಹೂದಿಗಳ ನಾಡು ಅಂತ ಕರೀತಾರೆ? ಈ ಕೆಳಗಿನ ಯಾವ ರಾಷ್ಟ್ರವನ್ನ ಮೂಲ ಯಹೂದಿಗಳ ನಾಡು ಎಂದು ಕರೆಯುತ್ತಾರೆ? ಯಹೂದಿಗಳ ಮೂಲ ನಾಡು. ಎಸ್, ಸರಿಯಾದಂತ ಉತ್ತರ ಇಸ್ರೇಲ್ ದೇಶ ನೋಡಿ. ಇಸ್ರೇಲ್ ದೇಶವನ್ನ ಯಹೂದಿಗಳ ಮೂಲ ನಾಡು ಅಂತ ಕರೀತಾರೆ. ಅತಿ ಹೆಚ್ಚು ಸಿಯಾಗಳನ್ನು ಹೊಂದಿರುವ ರಾಷ್ಟ್ರ ಯಾವುದು? ಅತಿ ಹೆಚ್ಚು ಸಿಯಾಗಳನ್ನು ಹೊಂದಿರುವ ರಾಷ್ಟ್ರ ಸುನ್ನಿ ಅಂದ್ರೆ ಇಂಡೋನೇಷಿಯಾ, ಸಿಯಾ ಅಂದ್ರೆ ಇರಾನ್ ದೇಶ. ಇಸ್ಲಾಂ ಧರ್ಮದಲ್ಲಿ ಎರಡು ಪಂಗಡಗಳು, ಒಂದು ಸಿಯಾ, ಇನ್ನೊಂದು ಸುನ್ನಿ. ಸುನ್ನಿ ಎಂದರೆ ಮೂಲ ಮುಸಲ್ಮಾನರು, ಸಿಯಾ ಎಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಅಲಿಯವರಿಂದ ಸ್ಥಾಪನೆಯಾಗಿರುವಂತ ನೂತನ ಧರ್ಮ, ಅದು ಸಿಯಾ ಧರ್ಮ. ಅತಿ ಹೆಚ್ಚು ಸಿಯಾಗಳನ್ನು ಹೊಂದಿರುವ ದೇಶ ಯಾವುದಂದ್ರೆ ಇರಾನ್ ದೇಶ ನೋಡಿ. ಗರಿಷ್ಠ ಸಿಯಾಗಳನ್ನು ಹೊಂದಿರುವಂತ ದೇಶ ಇರಾನ್ ಆದ್ರೆ ಅತಿ ಹೆಚ್ಚು ಸುನ್ನಿಗಳನ್ನು ಹೊಂದಿರುವಂತ ದೇಶ ಯಾವುದಂದ್ರೆ ಯಾವ ಕಂಟ್ರಿ? ಇಂಡೋನೇಷಿಯಾ. ಕರೆಕ್ಟಾ? ಎಂಟು ಸದಸ್ಯ ರಾಷ್ಟ್ರಗಳು, 10 ಸದಸ್ಯ ರಾಷ್ಟ್ರಗಳು, 15 ಸದಸ್ಯ ರಾಷ್ಟ್ರಗಳು, 7 ಸದಸ್ಯ ರಾಷ್ಟ್ರಗಳು. ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಸಂಖ್ಯೆಯಲ್ಲಿ ಆಸಿಯನ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಆಸಿಯನ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಆಸಿಯನ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 10 ನೋಡಿ. 10 ದೇಶಗಳು ಯಾವಂದ್ರ MBBS, ಪಬ್ಲಿಕ್ ಟಿವಿ, LIC. ಮಲೇಷಿಯಾ, ಬ್ರುನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್ಸ್, ಥೈಲ್ಯಾಂಡ್, ವಿಯೆಟ್ನಾಂ.